ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಯುವರ್ ಡಿ ಕೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಕಂಪ್ನಿ ಸಿಕ್ಕಿದ್ದು. ಸೊ ಅದೇ ಥರ ಇವತ್ತು ಯಾವ ಕಂಪ್ನಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಅನೌನ್ಸ್ ಮಾಡಿದೆ ಅಂತ ಡಿಸ್ಕಸ್ ಮಾಡೋಣ. ಇದೇ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನೇನಾದರೂ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂದರೆ ಅದು ಬೈ ಸೆಲ್ ರೆಕಮೆಂಡೇಷನ್ ಆಗಿರಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ ಮಾತ್ರ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಸೊ ಅವರು ಅನೌನ್ಸ್ ಮಾಡಿರೋದು ಒಂದು ಶೇರಿಗೆ ₹1 ಅನೌನ್ಸ್ ಮಾಡಿದ್ದಾರೆ. ಇದು ರೆಕಾರ್ಡ್ ಡೇಟ್ ಬಂದುಬಿಟ್ಟು 20th ಜಾನ್ ಇದೆ. ಅಂದರೆ 20th ಬಂದು ನಿಮಗೆ ಕ್ರೆಡಿಟ್ ಆಗುತ್ತೆ. ನಿಮ್ಮ ಹತ್ರ ಒಂದು ಶೇರ್ ಇತ್ತಂದರೆ ₹1 ಬರುತ್ತೆ, 100 ಶೇರ್ ಇತ್ತಂದರೆ ₹100 ಬಂದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಸೆಕೆಂಡ್ ಅಪ್ಡೇಟ್ಗೆ ಹೋಗ್ಬಿಡೋಣ. ಸೊ ಏಂಜಲ್ ಒನ್ ಕೂಡ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ ಅವರ ಶೇರ್ ಹೋಲ್ಡರ್ಸ್ಗೆ. ನಿಮ್ಮ ಹತ್ರ ಏನಾದರೂ ಒಂದು ಶೇರ್ ಇತ್ತಂದರೆ ₹23 ಡಿವಿಡೆಂಟ್ ಅನೌನ್ಸ್ ಮಾಡಿದೆ ಕಂಪನಿ. ಸೊ ಈ ಸ್ಟಾಕ್ನ ರೆಕಾರ್ಡ್ ಡೇಟ್ ಬಂದುಬಿಟ್ಟು 20th ಜಾನ್ ಆಗಿರುತ್ತೆ. ಸೊ ಅಂದರೆ ನಿಮ್ಮ ಹತ್ರ ಒಂದು ಶೇರ್ ಇತ್ತಂದರೆ ₹23 ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗುತ್ತೆ. ಓಕೆ, ಥರ್ಡ್ ಅಪ್ಡೇಟ್ಗೆ ಹೋಗೋಣ. ICICI AMC ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಸೊ ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ 14.85 ಪೈಸೆನ ಅನೌನ್ಸ್ ಮಾಡಿದೆ ಪರ್ ಶೇರ್. ಸೊ ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 21st ಜಾನ್ ಇರುತ್ತೆ. ಸೊ ಅಂದರೆ 21st ಜಾನ್ಗೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಬೆಸ್ಟ್ ಆಗ್ರೋ ಲೈಫು ಸ್ಪ್ಲಿಟ್ಟು ಮತ್ತು ಬೋನಸ್ ಒಂದೇ ಸರಿ ಅನೌನ್ಸ್ ಮಾಡಿದೆ. ಸೊ ಫಸ್ಟು ಬೋನಸ್ ಮಾತಾಡೋಣ. ನಿಮ್ಮ ಹತ್ರ ಏನಾದರೂ 2 ಶೇರ್ ಇತ್ತಂದರೆ 1 ಶೇರ್ ನಿಮಗೆ ಬೋನಸ್ ಆಗಿ ಬರುತ್ತೆ. ಈಗ ಸ್ಪ್ಲಿಟ್ ಬಗ್ಗೆ ಮಾತಾಡೋಣ. ನಿಮ್ಮ ಹತ್ರ 1 ಶೇರ್ ಇತ್ತಂದರೆ 10 ಶೇರ್ ಬರುತ್ತೆ. ಇದೇ ಥರದ ಸ್ಟಾಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲೇ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.